ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸಮಸ್ತ ನಮ್ಮ ಪೀಪಲ್ ಟಿವಿ ವೀಕ್ಷಕರೆಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ. ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ, ತುಂಬ ಸೀರಿಯಸ್ ಆಗಿರುವಂಥ ವಿಷಯ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತಾ ಇದ್ವಿ. ನೀವೀಗ ಏನು ಮೊದಲ ಬಂದಂತಹ ವಿಡಿಯೋದಲ್ಲಿ ನೋಡಿದ್ರಿ ಏನೇನೆಲ್ಲ ಆಗಿದೆ ಅಂತ. ಇದು ನಮ್ಮ ಪಕ್ಕದ ಏಷ್ಯಾದಲ್ಲೇ ಇರುವಂಥ ಇರಾನ್ ದೇಶ ಏನಿದೆ, ಆ ಒಂದು ದೇಶ ಇವತ್ತಿನ ಮಟ್ಟಿಗೆ ಒತ್ತಿ ಉರಿಯುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಜನವರಿ 2026 ಅಂತಂದರೆ ನಾವೇನು ಇವು ಹೊಸ ವರ್ಷ ಶುರುವಾಗಿ ಇನ್ನೂ ಕೆಲವೇ ದಿನಗಳಾಗಿರೋದು, ಇನ್ನೂ 15 ದಿನ ಆಗಿದೆ. ಅಷ್ಟರಲ್ಲಿ ಇರಾನ್ನ ರಸ್ತೆಗಳಲ್ಲೆಲ್ಲವೂ ಸಹ ಏನು ರಕ್ತ ಹರಿಯುವಂಥ ಪರಿಸ್ಥಿತಿ ಬಂದಿದೆ. ಅದು ಒಂದು ಹಬ್ಬದ ಮಧ್ಯೆ. ಕನ್ಫ್ಯೂಷನ್ ಆಗೋಕೆ ಹೋಗ್ಬಿಡಿ, ಯಾಕಂದರೆ ನಮಗಿವತ್ತು ಹೇಗೆ ಸಂಕ್ರಾಂತಿನೋ ಅದೇ ರೀತಿ ಅವ್ರಿಗಲ್ಲಿ ಎಲ್ದಾ ನೈಟ್ ಅನ್ನುವಂಥ ಒಂದು ಹಬ್ಬವನ್ನು ಅವರು ಆಚರಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ರಕ್ತ ಹರಿತಾ ಇರುವಂಥದ್ದು. ಇರಾನ್ನಲ್ಲಿ ಚಳಿಗಾಲದ ಅತಿ ದೊಡ್ಡ ರಾತ್ರಿಯನ್ನು ಶೆಬ್-ಎ ಎಲ್ದಾ ಅಂತ ಕರೀತಾರೆ. ಈ ಒಂದು ಆಚರಣೆಯನ್ನು ಅಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕತ್ತಲೆ ಕಳೆದು ಬೆಳಕು ಬರುತ್ತೆ ಅನ್ನುವಂಥ ಖುಷಿಗೆ ಫ್ಯಾಮಿಲಿ ಎಲ್ಲ ಸೇರಿ ಒಟ್ಟಿಗೆ ಸೇರಿಕೊಂಡು ಈ ಒಂದು ಆಚರಣೆಯನ್ನು ಮಾಡುವಂಥದ್ದು. ನಾವು ಎಳ್ಳು ಬೆಲ್ಲ ಹೇಗೆ ತಿಂತೀವೋ ಅವರು ಕೆಂಪು ಬಣ್ಣದ ದಾಳಿಂಬೆ ಮತ್ತು ಕಲ್ಲಂಗಡಿ ಹಣ್ಣನ್ನು ತಿಂತಾರೆ. ಕೆಂಪು ಬಣ್ಣ ಸೂರ್ಯನ ಸಂಕೇತ ಅಂತ ಅವರು ಭಾವಿಸ್ತಾರೆ. ಎಲ್ದಾ ನೈಟ್ನಲ್ಲಿ ಇವತ್ತು ಹರಿತಾ ಇದೆ, ಈಗ ಹರಿತಾ ಇರುವಂಥದ್ದು ಕೆಂಪು ಬಣ್ಣದ ರಕ್ತ ಹರಿತಾ ಇರೋದು. ಇವರು ಕೆಂಪು ಬಣ್ಣವನ್ನು ಹೇಗೆ ಒಂದು ಪೂಜ್ಯ ಭಾವನೆಯಿಂದ ನೋಡ್ತಿದ್ರು, ಒಂದು ಆಶಾ ಭಾವನೆಯಿಂದ ನೋಡ್ತಿದ್ರು, ಇವತ್ತು ಅದು ಉಲ್ಟಾಗಿದೆ. ಎಂತಹ ದುರ್ಗತಿ ಬಂದಿದೆ ನೋಡಿ. ಇಲ್ಲಿ ಒಂದು ಕಡೆ ಅಲ್ಲಿನ ಜನ ಊಟಕ್ಕೂ ಗತಿ ಇಲ್ಲದಂಥ ಒಂದು ಔಷಧಿ ಸಿಗದಂತೆ ಒಂದು ರೀತಿ ಪರದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫ್ಲೋರಿಡಾದಲ್ಲಿ ಕೂತ್ಕೊಂಡು ಒಂದು ಟ್ವೀಟನ್ನು ಮಾಡ್ತಾನೆ. ಏನಂತ ಗೊತ್ತಾ? ವಿ ಆರ್ ಲಾಕ್ಡ್ ಅಂಡ್ ಲೋಡೆಡ್ ಅಂತ. ಅಂದರೆ ನಮ್ಮ ಬಂದೂಕುಗಳಿಗೆ ಗುಂಡುಗಳನ್ನು ತುಂಬಿಸಿ ರೆಡಿಯಾಗಿಟ್ಟಿದ್ದೀವಿ, ಯಾವಾಗ ಬೇಕಾದರೂ ಫೈರ್ ಮಾಡ್ತೀವಿ ಅಂತ ಅರ್ಥದಲ್ಲಿ ಈತ ಮಾತನಾಡ್ತಾನೆ. ಬಟ್ ಸ್ನೇಹಿತರೆ, ಇದು ಬರೀ ಇರಾನ್ನ ಒಂದು ಕತೆ ಮಾತ್ರನೇ ಅಲ್ಲ, ಇರಾನ್ ದೇಶದ ಕತೆ ಮಾತ್ರ ಅಲ್ಲ. ಇದು ಪ್ರಪಂಚವನ್ನು ಒಬ್ಬ ವ್ಯಾಪಾರಿ ಆಳಿದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಹೌದು. ನಾನು ಹೇಳ್ತಾ ಇರುವಂಥದ್ದು ಟ್ರಂಪ್ ಬಗ್ಗೆನೇ, ಅದು ಬಿಟ್ಟು ಬೇರೆ ಯಾವುದೇ ರೀತಿ ನಿಮಗೆ ಸಂಶಯ ಬೇಡ. ಅವರ ಪ್ರಕಾರ ಯುದ್ಧ ಅಂತಂದರೆ ದೇಶ ರಕ್ಷಣೆ ಮಾಡುವಂಥದ್ದಲ್ಲ, ಅದೊಂದು ರೀತಿ ಬಿಸ್ನೆಸ್ ಡೀಲ್ ಆಗಿ ಕೂತ್ಕೊಂಡಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 3 ವಿಷಯಗಳನ್ನು ಇಟ್ಕೊಂಡು ಚರ್ಚೆ ಮಾಡೋಣ. ಒಂದು ಪುಟ್ಟದಾಗಿ ನಿಮ್ಗೆ ಎಲ್ರಿಗೂ ಅರ್ಥ ಆಗೋ ರೀತಿ ಇರಾನ್ ಜನ ಯಾಕೆ ರೊಚ್ಚಿಗೆದ್ದಿದ್ದಾರೆ, ಟ್ರಂಪ್ ಅವರ ಈ ಒಂದು ವ್ಯಾಪಾರಿ ಬುದ್ಧಿ ಅನ್ನುವಂಥದ್ದು ಪ್ರಪಂಚಕ್ಕೆ ಇಷ್ಟೆಲ್ಲ ಡೇಂಜರ್ ಆಗ್ತಿದೆ, ಯುದ್ಧ ಬೇಡ ಅಂತ ನಾವು ಯಾಕೆ ಗಟ್ಟಿಯಾಗಿ ಹೇಳಬೇಕು ಅಂತ. ಕೊನೆಗೆ ಯುದ್ಧದ ಬಗ್ಗೆ ಒಂದು ಜರ್ಮನ್ ಕವಿ ಬರೆದಂಥ ಒಂದು ಅದ್ಭುತವಾದಂಥ ಒಂದು ಪದ್ಯ ಇದೆ, ಅದನ್ನು ನಾನು ನಿಮಗೆ ಓದಿ ಹೇಳ್ತೇನೆ. ಬನ್ನಿ, ಇರಾನ್ನ ಅಸಲಿ ಕಥೆಯನ್ನು ಸಣ್ಣದಾಗಿ ಪುಟ್ಟದಾಗಿ ತಮ್ಮೆಲ್ಲರಿಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ನೀಟಾಗಿ. ಯಾವುದೇ ದೇಶದಲ್ಲಿ ಜನ ಸುಮ್ಮನೆ ಬೀದಿಗೆ ಬಂದು ಕಲ್ಲುಗಳನ್ನು ತೂರಾಡುವಂಥದ್ದು ಕೆಲಸಗಳನ್ನು ಮಾಡಲ್ಲ. ಹೊಟ್ಟೆಗೆ ಇಟ್ಟಿಲ್ಲದಾಗ ಮಾತ್ರ, ಹೊಟ್ಟೆಗೆ ಏನೂ ಸಿಗದಿದ್ದಾಗ ಮಾತ್ರ ಮನುಷ್ಯ ರೊಚ್ಚಿಗೇಳ್ತಾನೆ. ಇರಾನ್ನಲ್ಲಿ ಈ ಕ್ಷಣಕ್ಕೆ ಆಗಿರುವಂಥದ್ದು ಅದೇನೆ. ಕಳೆದ ವರ್ಷ ಅಂದರೆ ಜೂನ್ 2025ರಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ ಮೇಲೆ ಬಾಂಬ್ಗಳನ್ನು ಹಾಕಿದ್ವು. ಅದನ್ನು ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅಂತ ಕರೆದರು. ಇರಾನ್ನ ನ್ಯೂಕ್ಲಿಯರ್ ಜಾಗಗಳನ್ನು ಧ್ವಂಸ ಮಾಡಿದ್ವಿ ಅಂತೇಳಿ ಟ್ರಂಪ್ ಬೀಗಿದ್ರು. ಸರಿ, ಯುದ್ಧ ಮುಗೀತು ಅಂತ ಎಲ್ಲರೂ ಸಹ ಅಂದ್ಕೊಡ್ತಾ ಇದ್ರು. ಆದರೆ ಅಮೆರಿಕದ ನಿಜವಾದ ಯುದ್ಧ ಶುರುವಾಗಿದ್ದೆ ಆಮೇಲೆ, ಅದುವೇ ಆರ್ಥಿಕ ಯುದ್ಧ, ಎಕನಾಮಿಕ್ ವಾರ್ ಅನ್ನುವಂಥದ್ದು. ಜಸ್ಟ್ ಯೋಚನೆ ಮಾಡಿ, ಇವತ್ತು 2026 ಜನವರಿಯಲ್ಲಿ ಇರಾನ್ನ ಕರೆನ್ಸಿ ರಿಯಾಲ್ನ ಒಂದು ಬೆಲೆ ಏನಿದೆ ಅನ್ನೋದು ಸಣ್ಣದಾಗಿ ಏನಾದರೂ ಐಡಿಯಾ ಇದೆ ನಿಮಗೆ? ಒಂದು ಅಮೆರಿಕನ್ ಡಾಲರ್ಗೆ ಬರೋಬ್ಬರಿ 14 ಲಕ್ಷ ರಿಯಾಲ್. ಅಂದರೆ ಕೇವಲ ಒಂದೇ ವರ್ಷದಲ್ಲಿ ದುಡ್ಡು ಕಸದಂಗೆ ಅಲ್ಲಿ ಚೆಲ್ಲಾಡೋ ಮಟ್ಟಕ್ಕೆ ಆಗೋಗಿದೆ. ಇದರ ಅರ್ಥ ಏನು? ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಬ್ರೆಡ್ಡನ್ನು ತಗೋಬೇಕು ಅಂತಂದರೂ ಕೂಡ ಒಂದು ಚೀಲದಲ್ಲಿ ದುಡ್ಡನ್ನು ತುಂಬ್ಕೊಂಡು ಹೋಗಿ ಅಲ್ಲಿ ಕೊಡಬೇಕು. ಹಾಲು, ಮೊಟ್ಟೆ, ಪೆಟ್ರೋಲ್ ಬೆಲೆ ಸಿಕ್ಕಾಪಟ್ಟೆ 70-80% ಅಲ್ಲಿ ಜಾಸ್ತಿ ಆಗ್ತಾಯಿದೆ. ಅದರಲ್ಲೂ ಸಹ ತುಂಬ ನೋವಿನ ವಿಷಯ ಏನಪ್ಪ ಅಂತಂದರೆ ಇದು ಮೆಡಿಸನ್ಸ್ ಏನಿದ್ದಾವೆ, ಮೆಡಿಸನ್ಸ್ ಸಿಗ್ತಾ ಇಲ್ಲ. ಅಮೆರಿಕ ಹೇಳುತ್ತೆ ನಾವು ಔಷಧಿ ಮೇಲೆ ಬ್ಯಾನನ್ನು ಹಾಕಿಲ್ಲ ಅಂತೇಳಿ, ಬಟ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನೇ ಇವರು ಒಂದು ರೀತಿ ಬ್ಲಾಕ್ ಮಾಡಿ ಇಟ್ಟಾಗ, ಅದನ್ನು ಅಲುಗಾಡದಂತೆ ಮಾಡಿಟ್ಟಾಗ ಇರಾನ್ ಔಷಧಿ ಕೊಂಡ್ಕೊಳ್ಳೋದಾದರೂ ಹೇಗೆ? ಕ್ಯಾನ್ಸರ್ ರೋಗಿಗಳು, ಸಣ್ಣ ಪುಟ್ಟ ಮಕ್ಕಳು ಔಷಧಿಗಳು ಸಿಗದೆ, ಅವರಿಗೆ ಮೆಡಿಸಿನ್ಗಳು ಸಿಗದೆ ಸಾಯ್ತಾ ಇದ್ದಾರೆ. ಇದನ್ನು ಸ್ಯಾಂಕ್ಷನ್ ಅಂತ ಕರೀತಾರೆ.
ಆದರೆ ನಿಜ ಹೇಳಬೇಕು ಅಂತಂದರೆ ಇದು ಶ್ರೀಮಂತ ದೇಶಗಳು ಬಡವರ ಮೇಲೆ ಮಾಡ್ತಿರುವಂತಹ ಅತಿ ಕ್ರೂರವಾದಂತಹ ದೌರ್ಜನ್ಯ ಅಂತಲೇ ಹೇಳ್ಬೋದು. ಇದಕ್ಕಾಗಿಯೇ ಡಿಸೆಂಬರ್ 28ರಂದು ಟೆಹರಾನ್ನ ಬಜಾರ್ನಲ್ಲಿ ಅಂಗಡಿಗಳನ್ನೆಲ್ಲ ಬಂದ್ ಮಾಡಿದ್ರು. ನಮಗೆ ಬದುಕೋಕೆ ಬಿಡಿ ಅಂತ ಅಲ್ಲಿರ್ತಕ್ಕಂಥ ವರ್ತಕರು ಏನಿದ್ದಾರೆ ಬೀದಿಗೆ ಬಂದು ಕೇಳ್ಕೊತಾ ಇದ್ರು. ಆ ಒಂದು ಹಸುವಿನ ಕೂಗೇನಿದೆ ಈಗ ದೊಡ್ಡ ದಂಗೆಯಾಗಿ ಬದಲಾಗಿ ಅಲ್ಲಿ ಕಾಣಿಸ್ತಾ ಇದೆ. ಈಗ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ಒಂದು ಅಸಲಿ ವಿಚಾರಕ್ಕೆ ಏನಾದರೂ ಬಂದು ಮಾತನಾಡೋದಾದರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬರೀ ರಾಜಕಾರಣಿ ಮಾತ್ರ ಅಲ್ಲ, ಪಕ್ಕಾ ಬಿಸ್ನೆಸ್ ಮ್ಯಾನ್ ಆತ. ಈತನ ತಲೆಯಲ್ಲಿ ದೇಶ, ಪ್ರಜಾಪ್ರಭುತ್ವ, ಮಾನವ ಹಕ್ಕು ಇವೆಲ್ಲಕ್ಕಿಂತ ಹೆಚ್ಚಾಗಿ ಓಡಾಡುವಂಥದ್ದು ಒಂದೇ ಒಂದು ವಿಷಯ, ಡೀಲ್ ಮತ್ತು ಡೀಲ್ ಅಷ್ಟೇ. ಟ್ರಂಪ್ ವಿದೇಶಾಂಗ ನೀತಿ ಯಾವ ರೀತಿ ಇದೆ ಅಂತಂದರೆ, ನಾನು ನಿನಗೆ ರಕ್ಷಣೆ ಕೊಡ್ತೀನಿ, ನೀನು ನನಗೆ ದುಡ್ಡನ್ನು ಕೊಡು. ಇದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸಾಕ್ಷನ್ ಪಾಲಿಸಿ ಅಂತ ಕರೀತಾರೆ. ಅಂದರೆ ಕೊಡುಕೊಳ್ಳುವಂಥ ಒಂದು ವ್ಯವಹಾರ. ನೋಡಿ, ಜನವರಿ 2ನೇ ತಾರೀಕು ಟ್ರಂಪ್ ಒಂದು ಮಾತನ್ನು ಹೇಳ್ತಾರೆ, ಇರಾನ್ ಸರ್ಕಾರ ಪ್ರತಿಭಟನಾಕಾರರನ್ನು ಮುಟ್ಟಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಾವು ಕೂಡ ರೆಡಿ ಇದ್ದೀವಿ ಅಂತ. ಮೇಲ್ನೋಟಕ್ಕೆ ಇದೊಂದು ರೀತಿ ಇರಾನ್ ಜನರಿಗೆ ಸಪೋರ್ಟ್ ಮಾಡ್ದಂಗೆ ಕಾಣುತ್ತೆ. ಬಟ್ ಇದರ ಹಿಂದೆ ಇರತಕ್ಕಂಥ ಒಂದು ಅಸಲಿ ಮಸಲತ್ತೇನಿದೆ, ಆ ಮಸಲತ್ತೆ ಬೇರೆ ರೀತಿ ಕಾಣುತ್ತೆ, ಬೇರೆ ರೀತಿ ಇದೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಏನಪ್ಪ ಅಂತಂದರೆ ವೆನಿಜುವೆಲಾ. ಈಗ ಮೊನ್ನೆ ತಾನೇ ನೀವೆಲ್ಲ ಇದನ್ನು ಓದಿದ್ರಿ, ನೋಡಿದ್ರಿ, ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಇದೇ ಜನವರಿ 3ನೇ ತಾರೀಕು ಅಮೆರಿಕದ ಸೈನ್ಯ ಏನಿದೆ ಅದು ವೆನಿಜುವೆಲಾದ ಆ ಒಂದು ದೇಶದ ಅಧ್ಯಕ್ಷ ಮಡುರೋ ಅವರನ್ನು ಅವ್ರ ಮನೆಯಿಂದಲೇ ಎತ್ತಾಕೊಂಡು ಹೋದರು. ಹಾಲಿವುಡ್ ಸಿನಿಮಾ ಹತ್ರ ನೀನು ಡ್ರಗ್ಸ್ ಡೀಲ್ ಮಾಡ್ತೀಯಾ ಅಂತ ಒಂದು ಆರೋಪವನ್ನು ಹಾಕಿ ಬೇರೆ ದೇಶದ ಅಧ್ಯಕ್ಷನನ್ನು ಸೇಮ್ ಆ್ಯಸ್ ಇಟ್ ಈಸ್ ಹಾಲಿವುಡ್ ಮೂವಿಗಳ ರೀತಿಯೇ ಕಿಡ್ನ್ಯಾಪನ್ನು ಮಾಡಿದ್ರು. ಇದು ಇರಾನ್ ಸರ್ಕಾರಕ್ಕೆ ಟ್ರಂಪ್ ಕೊಡ್ತಿರುವಂಥ ವಾರ್ನಿಂಗು. ನಮ್ಮ ಮಾತು ಕೇಳಲಿಲ್ಲ ಅಂತಂದರೆ ನಿಮಗೂ ಸಹ ಇದೇ ಗತಿ ಬರುತ್ತೆ ಅನ್ನುವಂಥ ಬೆದರಿಕೆಯನ್ನು ಈತ ಕೊಡ್ತಾ ಇರುವಂಥದ್ದು. ಟ್ರಂಪ್ಗೆ ಇರಾನ್ನ ಜನರ ಬಗ್ಗೆ ಪ್ರೀತಿ ಅಲ್ಲ, ಇರಾನ್ನ ಪೆಟ್ರೋಲಿಯಂ ಮತ್ತು ಅಧಿಕಾರದ ಮೇಲೆ ಆತನ ಕಣ್ಣು ಬಿದ್ದಿದೆ. ಟ್ರಂಪ್ ಹೇಳೋವಂಥದ್ದು ನಮ್ಮ ಸೈನ್ಯ ಬೇರೆ ದೇಶದಲ್ಲಿ ಇರಬೇಕು ಅಂತಂದರೆ ಆ ಒಂದು ದೇಶ ನಮಗೆ ದುಡ್ಡು ಕೊಡಬೇಕು ಅಂತ. ಕೊರಿಯಾ ಇರಲಿ, ಜಪಾನ್ ಇರಲಿ, ಅಥವಾ ಸೌದಿ ಅರೇಬಿಯಾ ಇರಲಿ, ಯಾವುದೇ ದೇಶ ಇರಲಿ, ಟ್ರಂಪ್ ದೃಷ್ಟಿಯಲ್ಲಿ ಎಲ್ಲರೂ ಸಹ ಆತನಿಗೆ ಒಂದು ರೀತಿ ಕಸ್ಟಮರ್ಸ್, ಗ್ರಾಹಕರು. ಯಾರು ಜಾಸ್ತಿ ಪೇಮೆಂಟನ್ನು ಮಾಡ್ತಾರೋ ಅವರಿಗೆ ಅಮೆರಿಕ ಒಂದು ಪ್ರೊಟೆಕ್ಷನನ್ನು ಕೊಡುತ್ತೆ. ಅಮೆರಿಕದ ಪ್ರೊಟೆಕ್ಷನ್ ಅನ್ನುವಂಥದ್ದು ಆ ಒಂದು ದೇಶಕ್ಕೆ ಸಿಗುತ್ತೆ. ಇಂತಹ ವ್ಯಾಪಾರಿ ಮನೋಭಾವದ ನಾಯಕನ ಕೈಯಲ್ಲಿ ಪ್ರಪಂಚದ ದೊಡ್ಡ ಸೈನ್ಯ ಇದ್ದರೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯುದ್ಧಗಳು ಬಿಸ್ನೆಸ್ ಪ್ರಾಜೆಕ್ಟ್ ಆಗ್ತವೆ, ಸಾವುಗಳು ಬರೀ ಅಂಕಿಅಂಶಗಳಾಗ್ತವೆ. ಒಬ್ಬ ವ್ಯಾಪಾರಿ ಮನಸ್ಥಿತಿ ಇರುವಂತಹ ವ್ಯಕ್ತಿಯ ಕೈಯಲ್ಲಿ ದೊಡ್ಡದೊಂದು ಸೈನ್ಯ ಇದ್ದರೆ ಇದಷ್ಟು ಮಾತ್ರನೇ ಆಗೋದಕ್ಕೆ ಸಾಧ್ಯ. ಇರಾನ್ನಲ್ಲಿ ನಡೆದಿರುವಂತಹ ಗಲಾಟೆಗೆ ಅಲ್ಲಿನ ಸರ್ಕಾರದ ತಪ್ಪುಗಳೇ ಕಾರಣ ಇರಬಹುದು. ಬಟ್ ಈ ಒಂದು ಬೆಂಕಿಗೆ ಪೆಟ್ರೋಲ್ ಸುರಿಯುವಂಥ ಕೆಲಸವನ್ನು ಹೊರಗಡೆ ದೇಶದವರು ಆ ಒಂದು ದೇಶದಲ್ಲಿ ಮಾಡ್ತಾ ಇದ್ದಾರೆ. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಏನಿದೆ, ಮೊಸಾದ್ ಅನ್ನುವಂಥದ್ದು, ತನ್ನ ಪಾರ್ಸಿ ಭಾಷೆಯ ಟ್ವಿಟರ್ ಖಾತೆಯಲ್ಲಿ ನೇರವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ನಾವು ನಿಮ್ಮ ಜೊತೆ ಇದ್ದೀವಿ, ಬರೀ ಮಾತಲ್ಲ ಫೀಲ್ಡ್ನಲ್ಲೂ ಕೂಡ ಇದ್ದೀವಿ ಅಂತ. ಬೇರೆ ದೇಶದ ಗಲಭೆಗಳಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಇದು ಇರಾನ್ ಸರ್ಕಾರಕ್ಕೆ ಪ್ರತಿಭಟನಾಕಾರರನ್ನ ವಿದೇಶಿ ಏಜೆಂಟ್ ಅಂತ ಕರೆಯೋದಕ್ಕೆ ಕಾರಣ ಮಾಡಿಕೊಡ್ತು. ರೇಜಾ ಪಹ್ಲವಿ ಈತ ಇರಾನ್ನ ಹಿಂದಿನ ರಾಜನ ಮಗ. ಆ ಹಿಂದೆ ಯಾರು ರಾಜ ಇದ್ರು ಅವರ ಮಗ ಈತ. 40 ವರ್ಷದಿಂದ ಅಮೆರಿಕದಲ್ಲಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾನೆ. ಈಗ ಟಿ ವಿಯಲ್ಲಿ ಬಂದು ಕೂತ್ಕೊಂಡು ಅಮೆರಿಕ ಇರಾನ್ ಮೇಲೆ ಬಾಂಬ್ ಹಾಕಬೇಕು, ನನ್ನ ಜನರಿಗೆ ಸ್ವಾತಂತ್ರ್ಯ ಕೊಡಿಸಬೇಕು ಅಂತ ಈತ ಅಲ್ಲಿ ಪುಂಗಿ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ಸ್ವಂತ ದೇಶದ ಮೇಲೆ ಬಾಂಬ್ ಹಾಕಿ ಅಂತ ಯಾರಾದರೂ ಕೇಳ್ಕೊತಾರ? ಇದು ಎಂತಹ ದೇಶಭಕ್ತಿ ಅನ್ನೋದನ್ನು ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಅಮೆರಿಕ ಬಂದು ಬಾಂಬ್ ಹಾಕಿದರೆ ಸಾಯುವಂಥದ್ದು ಜನಸಾಮಾನ್ಯರು ಬಿಟ್ಟರೆ ಬೇರೆ ಯಾರು ಅಲ್ಲ, ರಾಜಕಾರಣಿಗಳಂತೂ ಅಲ್ವೇ ಅಲ್ಲ, ಈ ಒಂದು ಹೇಳಿಕೆ ಕೊಟ್ಟಂಥ ವ್ಯಕ್ತಿ ಕೂಡ ಅಲ್ಲ. ಯಾಕಂದರೆ ಈ ಹೇಳಿಕೆ ಕೊಟ್ಟಿರುವಂಥ ವ್ಯಕ್ತಿ ಅಮೆರಿಕದಲ್ಲಿ ಭರ್ಜರಿಯಾಗಿ ಮಜವಾಗಿ ಇದ್ದಾನೆ. ಮೀಡಿಯಾ ವಾರ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಸ್ನೇಹಿತರೆ. ಇರಾನ್ ಇಂಟರ್ನ್ಯಾಷನಲ್ ಅನ್ನುವಂಥ ಚಾನಲ್ ಇದೆ, ಇದು ಲಂಡನ್ನಿಂದ ನಡೀತಾ ಇರುವಂಥ ಚಾನಲ್ ಇದು. ಇವರು ದಿನಕ್ಕೆ 12,000 ಜನ ಸತ್ತಿದ್ದಾರೆ ಅಂತ ಹೇಳ್ತಾ ಬಂದಿದ್ದಾರೆ. ಆದರೆ ಮಾನವ ಹಕ್ಕುಗಳ ಸಂಸ್ಥೆಗಳು 700 ಜನ ಅಂತ ಇವರು ಮಾತನ್ನು ಹೇಳ್ತಾ ಬಂದಿದ್ದಾರೆ. ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವಂಥದ್ದು ಯಾರಿಗೂ ಸಹ ಗೊತ್ತಾಗ್ತಲ್ಲ. ಯಾಕಂದರೆ ಇರಾನ್ನಲ್ಲಿ ಇಂಟರ್ನೆಟ್ ಕಟ್ ಮಾಡಿದ್ದಾರೆ ಈ ಕ್ಷಣಕ್ಕೆ. ಈ ಸುಳ್ಳು ಸುದ್ದಿಗಳು ಒಂದು ರೀತಿ ಜನರಲ್ಲಿ ಈಗ ಆ ಒಂದು ಇರಾನ್ ಒಳಗಡೆ ಇರ್ತಕ್ಕಂಥ ಜನ ಇರ್ಬೋದು ಅಥವಾ ಹೊರಗಡೆ ಇರಾನನ್ನು ಗಮನಿಸ್ತಾ ಇರ್ತಕ್ಕಂಥ ಜನ ಇರ್ಬೋದು, ಅವರೆಲ್ಲರಲ್ಲೂ ಸಹ ಒಂದು ರೀತಿ ಭಯವನ್ನು ಹುಟ್ಟಿಸಿ ಇಟ್ಟಿದೆ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಇರಾನ್ ಸರ್ಕಾರ ಕೆಟ್ಟದ್ದೇ ಇರ್ಬೋದು, ಅಮೆರಿಕ ಪವರ್ಫುಲ್ಲಾಗಿ ತಮ್ಮ ಒಂದು ಶಕ್ತಿಯನ್ನು ಜಗತ್ತಿಗೆ ತೋರಿಸುವಂಥದ್ದಾಗಿದ್ದೇ ಇರಬಹುದು. ಬಟ್ ಒಂದು
ದೇಶದ ಭವಿಷ್ಯವನ್ನು ಆ ದೇಶದ ಜನರೇ ನಿರ್ಧಾರ ಮಾಡಬೇಕಾಗತ್ತೆ. ಬಾಂಬ್ ಹಾಕಿ ಡೆಮೋಕ್ರಸಿಯನ್ನು ತರ್ತೀವಿ ಅನ್ನುವಂಥದ್ದು ದೊಡ್ಡ ಸುಳ್ಳು. ಅದರಿಂದ ಯಾವುದೇ ರೀತಿ ಕೆಲಸಗಳು ಆಗಲ್ಲ. ಇರಾಕ್ನಲ್ಲಿ ಏನಾಯಿತು, ಲಿಬಿಯಾದಲ್ಲಿ ಏನಾಯಿತು, ಸಿರಿಯಾದಲ್ಲಿ ಏನಾಯಿತು, ಎಲ್ಲ ಕಡೆ ಉಳಿದಿದ್ದು ಸ್ಮಶಾನಗಳು ಮಾತ್ರನೇ. ಅಲ್ಲಿ ಸತ್ತಂಥ ಜನ ಕೂಡ ಜನಸಾಮಾನ್ಯರು ಮಾತ್ರನೇ. ಯುದ್ಧ ಅಂದರೆ ಬರೀ ಮಿಷಿನ್ಗಳ ಒಂದು ಆಟ ಅಲ್ಲ, ಅಲ್ಲಿ ಸಾಯುವಂಥದ್ದು ಮನುಷ್ಯರು. ಈ ಒಂದು ಟೈಮಲ್ಲಿ ಜರ್ಮನ್ ಕವಿ ಬೆರ್ಟೋಲ್ಟ್ ಬ್ರೆಕ್ಟ್ ಅನ್ನುವಂಥವರು ಬರೆದಂಥ ಒಂದು ಅದ್ಭುತವಾದ ಪದ್ಯ ನಿಮಗೆ ಏನು ವಾಚಿಸಿ ಹೇಳಬೇಕು ಅಂತ ಅನಿಸುತ್ತೆ. ಜನರಲ್ ಯುವರ್ ಟ್ಯಾಂಕ್ ಈಸ್ ಎ ಪವರ್ಫುಲ್ ವೆಹಿಕಲ್ ಅಂತ ಈ ಒಂದು ಪದ್ಯದ ಶೀರ್ಷಿಕೆ. ಅದರ ಕನ್ನಡ ಭಾವಾರ್ಥ ಈ ರೀತಿ ಇದೆ ಸ್ನೇಹಿತರೆ. ಜನರಲ್, ನಿನ್ನ ಟ್ಯಾಂಕ್ ತುಂಬ ಬಲಶಾಲಿಯಾಗಿದೆ. ಅದು ಕಾಡುಗಳನ್ನೇ ಕಡಿದು ಹಾಕುತ್ತದೆ, ನೂರಾರು ಜನರನ್ನು ನುಗ್ಗು ಮಾಡುತ್ತದೆ. ಆದರೆ ಅದಕ್ಕೊಂದು ದೋಷ ಇದೆ, ಅದನ್ನು ಓಡಿಸೋಕೆ ಒಬ್ಬ ಮನುಷ್ಯ ಬೇಕು. ಜನರಲ್, ನಿನ್ನ ಬಾಂಬರ್ ವಿಮಾನ ತುಂಬ ಶಕ್ತಿಶಾಲಿಯಾಗಿದೆ. ಅದು ಬಿರುಗಾಳಿಗಿಂತ ವೇಗವಾಗಿ ಹಾರುತ್ತೆ, ಆನೆಗಿಂತ ಹೆಚ್ಚು ಭಾರ ಹೊರುತ್ತೆ. ಆದರೆ ಅದಕ್ಕೊಂದು ದೋಷವಿದೆ, ಅದನ್ನು ರಿಪೇರಿ ಮಾಡೋಕ್ಕೆ ಒಬ್ಬ ಮನುಷ್ಯ ಬೇಕು. ಜನರಲ್, ಮನುಷ್ಯ ತುಂಬ ಉಪಕಾರಿ. ಅವನು ಹಾರಬಲ್ಲ, ಅವನು ಕೊಲ್ಲಬಲ್ಲ. ಆದರೆ ಅವನಿಗೂ ಒಂದು ದೋಷವಿದೆ, ಅವನು ಯೋಚನೆ ಮಾಡಬಲ್ಲ. ಎಸ್ ಸ್ನೇಹಿತರೆ, ಮೆಷಿನ್ಗಳಿಗಿಂತ ಮನುಷ್ಯ ತುಂಬ ಮುಖ್ಯ ಆಗ್ತಾನೆ. ಆ ಒಂದು ಸೈನಿಕ ಏನಿದ್ದಾನೆ, ನಾನು ಯಾಕೆ ಕೊಲ್ಲಬೇಕು ಅಂತ ಏನಾದರೂ ಯಾವುದೇ ಸೈನಿಕನಾಗಿರಲಿ, ನಾನು ಯಾಕೆ ಕೊಲ್ಲಬೇಕು ಅಂತ ಸಣ್ಣದಾಗಿ ಯೋಚನೆ ಮಾಡಿದ ಜನ ಇಡೀ ಜಗತ್ತಲ್ಲಿ ಯುದ್ಧಗಳು ಅನ್ನುವಂಥದ್ದೇ ಇರಲ್ಲ. ಟ್ರಂಪ್ ಅಂತವ್ರು ಎಷ್ಟೇ ಆರ್ಡರ್ ಮಾಡಿದರೂ ಸಹ ಬಟನ್ ಅಥವಾ ಟ್ರಿಗರನ್ನು ಒತ್ತೋದಕ್ಕೆ ಒಬ್ಬ ಮನುಷ್ಯ ಬೇಕಲ್ವಾ? ಖಂಡಿತವಾಗ್ಲೂ ಯುದ್ಧಗಳನ್ನುವಂಥದ್ದು ನಿಲ್ಲುತ್ತೆ ಅಂತ ಹೇಳ್ಬೋದು. ಇರಾನ್ನ ಸಮಸ್ಯೆ ಆದಷ್ಟು ಬೇಗ ಬಗೆಹರಲಿ, ಆದರೆ ಅದು ಇರಾನ್ನ ಜನರ ಕೈಯಿಂದಲೇ ಆ ಒಂದು ಸಮಸ್ಯೆ ಬಗೆಹರಿಯುವಂಥ ಕೆಲಸ ಆಗಲಿ. ಹೊರಗಿನಿಂದ ಬರುವಂಥ ಮಾತುಗಳಿಂದ ಅಥವಾ ಹೊರಗಿನಿಂದ ಬರುವಂತಹ ಬಾಂಬ್ಗಳಿಂದ ಖಂಡಿತವಾಗ್ಲೂ ಆ ಸಮಸ್ಯೆ ಈಡೇರುವಂಥ ಒಂದು ಪರಿಸ್ಥಿತಿಗೆ ಬರೋದು ಬೇಡ. ಬಡವರ ಮೇಲೆ ಒಡೆಯುವಂಥ ಆರ್ಥಿಕ ನಿರ್ಬಂಧಗಳು ಏನೇನಿದ್ದಾವೆ, ಸ್ಯಾಂಕ್ಷನ್ಸ್ ಅಂತ ಏನೇನು ಇವರು ಕರೀತಾ ಇದ್ದಾರೆ, ಅವೆಲ್ಲವೂ ಸಹ ಇಡೀ ಪ್ರಪಂಚದಾದ್ಯಂತ ನಿಲ್ಲಲಿ. ಔಷಧಿ ಸಿಗದೆ ಸಾಯ್ತಿರುವಂತಹ ಒಂದು ಪುಟ್ಟ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ವಯಸ್ಕರಾಗಿರ್ಬೋದು, ಅವರೆಲ್ಲರ ಪ್ರಾಣ ಉಳ್ಕೊಳ್ಳಿ ಅಂತ ಆಶಿಸ್ತೀವಿ. ಒಂದು ದೇಶದ ಸಾರ್ವಭೌಮತೆಯನ್ನು ನಾವೆಲ್ಲರೂ ಸಹ ಗೌರವಿಸಬೇಕಾಗತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಯಾಕೆ ಅಂತಂದರೆ ಯುದ್ಧದ ವಿರುದ್ಧ ನಾವೆಲ್ಲರೂ ಸಹ ಒಂದಾಗಿ ಗಟ್ಟಿಯಾಗಿ ಒಂದು ಧ್ವನಿಯನ್ನು ಎತ್ತಬೇಕಾಗತ್ತೆ. ಈ ಒಂದು ವ್ಯಾಪಾರಿ ರಾಜಕಾರಣ ಅನ್ನುವಂಥದ್ದು ಏನಿದೆ ಅದು ಸಹ ನಿಲ್ಲಬೇಕಾಗತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.